ಓಕೆ, ಹರೇ ಕೃಷ್ಣ. ಸೊ ನಮ್ಮ ಕೇಶವ ಸಿಂಧು ಪ್ರಭುಗಳು
ಓಕೆ ಓಕೆ ಇಲ್ಲ ಇಲ್ಲ ಓಕೆ ಆಕ್ಚುಲಿ ಬಂತು ನೆಲಮಂಗಲದಲ್ಲಿ ಪ್ರಚಾರ ಕಮ್ಮಿ ಆಗಿದೆ ಅಲ್ವಾ. ಆಕ್ಚುಲಿ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ವಿ, ಅಮ್ಮಮ್ಮ ಅಂದರೆ 80 ಜನ ಬರೋದೇ ಕಷ್ಟ ನಮ್ಮ ದೇವಸ್ಥಾನ. ಓಕೆ, ಅದರಿಂದ ನಾನು ಪ್ರಭುಗಳು ರಿಕ್ವೆಸ್ಟ್ ಮಾಡಿದೆ, ನಮ್ಮದು ಪ್ರೀಚಿಂಗ್ ಹೇಗೆ ನಾವು ಪ್ರಚಾರ ಮಾಡಬೇಕು ಅಂತ ಏನು ಮಾಡಿದೆ, ಎಲ್ಲ ಲೀಡರ್ಸ್ಗಳು ಹೇಗಿರಬೇಕು, ಹೇಗೆ ಪ್ರಚಾರ ಮಾಡಬೇಕು ಅಂದ್ಬಿಟ್ಟು ಏನು ಮಾಡಿದೆ ರಿಕ್ವೆಸ್ಟ್ ಮಾಡಿದಾಗ ಪ್ರಭುಗಳು ಓಕೆ. ಸೊ ನಾವು ಬಂದು ಪ್ರಭುಗಳನ್ನ ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ನೆಲಮಂಗಲದಲ್ಲೂ ಸಹ ಈಗ ಯಲಹಂಕಕ್ಕೆ ಪ್ರಭುಗಳು ಇರ್ತಿದ್ದೆ, ಹಂಗೆ ನೆಲಮಂಗಲಲ್ಲೂ ಸಹ ಸೇವೆ ಎಲ್ಲ ನಾವು ನಿಮ್ಗೆ ರಿಪೋರ್ಟಿಂಗ್ ಮಾಡ್ತೀವಿ ಅಷ್ಟೇ. ನಾವು ಹೆಂಗೆ ಭಕ್ತಿಲಿ ಮುಂದುವರಿಬೇಕು ಅನ್ನೋದನ್ನ ಗಮನಿಸ್ಬೇಕು ಅಂತ ಬೇಡ್ಕೊತೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಪರಮ ಕರುಣಾ ಬಹು ನಿಧಾನ ನಿಧಾಯ ಗೌರಚಂದ್ರ. ಅಕಸ್ಮಾತ್ ಇದಿಲ್ಲ ಅಂದರೆ ಗೂಗಲಲ್ಲಿ ಟೈಪ್ ಮಾಡಿ ಪರಮ ಕರುಣಾ ಬಹು ದ್ವಿಜನ, PPARAMA Karuna. We can post in the group or something, WhatsApp group. Open ಮಾಡಿದ್ದೀರಾ? ಇದೇನು ಗೂಗಲ್ ಇದೆ. ಪರಮ ಕರುಣಾ ಬಹು ನಿಧಾನ ನಿಧಾಯ ಗೌರಚಂದ್ರ.
ಪರಮ ಕರುಣ ಬಹು ದ್ವಿಜನ ನಿತಾಯಿ ಕೌರಜ. ಹಾಡಲ್ಲಿ ಏನಿದೆ ಅಂದರೆ ಕನ್ನಡ ಇಂಗ್ಲೀಷ್ ಕನ್ನಡದಲ್ಲಿ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕಲಿಯುಗದಲ್ಲಿ ಭಗವಂತನ ಅವತಾರ ಬಂದು ಇದು ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ಶ್ರೀ ನಿತ್ಯಾನಂದ. ಕೃಷ್ಣನ ಒಂದು ಅವತಾರ ಯಾರಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಮತ್ತು ಕೃಷ್ಣ ಅಭಿನ್ನ, ಅವರಿಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ. ಮತ್ತು ನಿತ್ಯಾನಂದರು ಯಾರಂದ್ರೆ ಬಲರಾಮಜಿ, ಗುರು ತತ್ವ ಅಂತ ಹೇಳಿ ಹೇಳ್ತೀವಲ್ಲ ಅವರು ಬಲರಾಮಜಿ. ಸೊ ಕಲಿಯುಗದಲ್ಲಿ ಹೇಗಿದೆ ಅಂದರೆ ಭಗವಂತನಿಗೆ ತುಳಸಿ ಎಲೆ ಎನಿಸಿದರೆ ಸಾಂತ್ವನ ಸಿಗ್ತದೆ. ಯಾವಾಗ? ಹೋದ ಯುಗದಲ್ಲಿ. ಈ ಯುಗದಲ್ಲಿ ಕೂಡ ಸಿಗುತ್ತೆ. ಆದರೆ ಈ ಯುಗದಲ್ಲಿ ಭಗವಂತನ ಏನು ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ತುಂಬ ಜನ ಬೇಕು, ಅವರಿಗೆ ತುಂಬ ಜನ ಬೇಕು. ಅವರಿಗೆ ಭಕ್ತಿ ಮಾರ್ಗದಲ್ಲಿ ತುಂಬ ಜನರಿಗೆ ಅವರಿಗೆ ಸೇರಿಸಬೇಕು. ಅದರಿಂದ ಅವರಿಗೆ ಸಂತುಷ್ಟತೆ ಸಿಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಸಂತುಷ್ಟತೆ ಅವರಿಂದ ಅದಕ್ಕೆ ಸಿಗುತ್ತೆ. ಸೊ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ಬಂದು ಈ ಒಂದು ಭಕ್ತಿ ಮಾರ್ಗಕ್ಕೆ ಒಂದು ಪ್ರೇರಣೆ ಏನು ಬೇಕಿತ್ತಲ್ಲ, ಸ್ಫೂರ್ತಿ ಏನು ಬೇಕಿತ್ತಲ್ಲ, ಅವರೇ ಸ್ವಯಂವಾಗಿ ಕೊಡ್ತಾ ಇದ್ದಾರೆ. ಸೊ ಕಲಿಯುಗದಲ್ಲಿ ಏನಂದರೆ ಎಲ್ಲರಿಗೂ ತಮ್ಮ ಒಂದು ಕೆಲಸ ಏನು ಮಾಡಬೇಕು, ಇನ್ನು ಆಕ್ಯುಪೇಷನ್ ಏನು ಹೇಳ್ತೀವಲ್ಲ, ಪ್ರಾಚೀನ ಕಾಲದಲ್ಲಿ ಹೇಗಿತ್ತಂದರೆ ವರ್ಣಾಶ್ರಮ ಪ್ರಕಾರದ ಎಲ್ಲರಿಗೂ ಒಂದು ಸಮಾಜದಲ್ಲಿ ಏನಾದರೂ ನಡೆಸ್ತಾ ಇದ್ದಾರೆ. ಕಲಿಯುಗದಲ್ಲಿ ಅದು ಗೊತ್ತಿಲ್ಲ. ಇಂಜಿನಿಯರ್ ಮಾಡಿದವರು MBA ಮಾಡ್ತಾರೆ, MBA ಮಾಡಿದವರು ಮತ್ತೇನಾದ್ರು ಬೇರೆ ಮಾಡ್ತಾರೆ. ಹಾಗೆ ಆ ಥರ ಎಲ್ಲ ಏನೋ ಒಂದು ನಡೀತಾ ಇದೆ. ಸೊ ಯಾರಿಗೂ ಒಂದು ಜೀವನದಲ್ಲಿ ಏನು ಮಾಡಬೇಕು, ತಮ್ಮ ಒಂದು ಭೌತಿಕ ಸಮಸ್ಯೆಗೆ ಏನು ಮಾಡ್ಕೋಬೇಕು ಅದ್ರ ಬಗ್ಗೆ ಏನೋ ಒಂದು ವಿಚಾರ ಇಲ್ಲ. ಆಧ್ಯಾತ್ಮಿಕ ಜೀವನದ ಬಗ್ಗೆ ಅಂತೂ ಕೇಳಲಿಕ್ಕೆ ಹೋಗಬೇಡಿ, ಒಂದು ಅವಕಾಶ ಕೇಳಲಿಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಅದಕ್ಕೋಸ್ಕರ ಈ ಹಾಡದಲ್ಲಿ ಏನಿದೆ ಅಂದರೆ ಪರಮ ಕರುಣ ಬಹು ದ್ವಿಜ, ತುಂಬ ಕರುಣಮಯಿ ಆಗಿದ್ದಾರೆ ಅವರು ಇವರಿಬ್ಬರು. ಯಾರು? ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ. ಭಗವದ್ಗೀತೆಯಲ್ಲಿ ಏನು ಬಂದಿದ್ದಾರೆ ಅಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರತ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಇದಕ್ಕಿಂತ ಮುಂಚೆ 8ನೇ ಅಧ್ಯಾಯದಲ್ಲಿ ಏನು ಬರುತ್ತೆ ಅಂದರೆ ಯೇಷಾಂ ತ್ವಂತ ಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾ ದೃಢವ್ರತ. ಯೇಷಾಂ ತ್ವಂತ ಗತಂ ಪಾಪಂ. ನಾವು ಒಂದು ಮಾಡುವ ಈ ಒಂದು ಜನ್ಮದಲ್ಲಿ ಮಾಡುವ ಎಲ್ಲ ಪಾಪಗಳು ಒಂದು ಅದರದೊಂದು ಸಂಖ್ಯೆ ಇರ್ಬೋದು, ಹೋದ ಜನ್ಮದಲ್ಲಿ ಮಾಡಿರುವ ಒಂದು ಪಾಪದ ಒಂದು ಅಕೌಂಟ್ ಇರ್ಬೋದು. ಎಲ್ಲ ಪೂರ್ತಿ ಮುಕ್ತಾಯವಾಗಿ ಅದು ಪೂರ್ತಿ ಫಿನಿಶ್ ಆದಮೇಲೆ ನಾವು ಭಗವಂತನ ಕಡೆ ಹೋಗ್ಬೋದು ಅಂತೇಳಿ ಎಲ್ಲಿ ಕೇಳಲಾಗಿದೆ? ಈ ಶ್ಲೋಕದಲ್ಲಿ ಯಶಾಂತು ಅಂತ ಪ್ರಥಮ ಪಾಪ. ಸೊ ಯಾರು ಕೃಷ್ಣನನ್ನೇ ಮಾತ್ರ ಯಾರು ಪೂಜಿಸ್ತಾರಲ್ಲ ಅವರಿಗೆ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ತಿಳಿತಲ್ವಾ? ಯಾರು ಕೃಷ್ಣನನ್ನೇ ಮಾತ್ರ ಯಾರು ಪೂಜಿಸ್ತಾರಲ್ಲ ಅವರಿಗೆ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಯಶಾಂತು ಅಂತ ಪ್ರಥಮ ಪಾಪಂ ಧನಾನ ಪುಣ್ಯಕರ್ಮನ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾ ದೃಢವ್ರತ. ಆದರೆ ಕೃಷ್ಣನು ಈ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಾಗ ಅವರಿಗೆ ಈ ಕಂಡೀಷನ್ ಬೇಡ, ಅವರಿಗೆ ಈ ಕಂಡೀಷನ್ ಬೇಡ. ಅವರು ಈ ಕಂಡೀಷನ್ ತೊಗೊಂಡು ಬಿಸಾಕ್ಬಿಡ್ತಾರೆ, ಬೇರೆ ಬೇಡ. ಅವ್ರಿಗೆ ಏನು ಹೇಳ್ತೇವೆ ಅಂದರೆ ದಿವಸ ಬೆಳಿಗ್ಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ಹಾಡಿದೆ, ಪತಿತ ಪವನ ಹೆದು ಪತಿತ ಪಾವನ ಹೇತು. ಚೈತನ್ಯ ಮಹಾಪ್ರಭು ಬಂದು ಪತಿತ ಪಾವನ. ಸೊ ಪತಿತ ಅಂದರೆ ಯಾರಿಗೆ ಒಂದು ಧರ್ಮದ ಒಂದು ದಿಕ್ಕೇ ಗೊತ್ತಿಲ್ಲ, ಗೋಮಾಂಸ ತಿಂತಿರ್ಬೋದು, ಮದಿರ ಅಥವಾ ಡ್ರಿಂಕ್ಸ್ ಮಾಡ್ತಾ ಇರ್ಬೋದು, ಡ್ರಗ್ಸ್ ತಗೋತಾ ಇರ್ಬೋದು, ಈ ಥರ ಪರಿಸ್ಥಿತಿಯಲ್ಲಿ ಅವ್ರದ್ದು ಒಂದು ಜೀವನ ನಡೀತಾ ಇರ್ಬೋದು. ನೀವು ಪಶ್ಚಿಮ ದೇಶಕ್ಕೆ ಹೋದರೆ ಇದೆಲ್ಲ ಕಂಡು ಬರುತ್ತೆ. ಭಾರತದಲ್ಲಿ ಇದು ಇನ್ನೂ ಒಂದು ಪುಣ್ಯ ಪಾಪ ಇದ್ರ ಬಗ್ಗೆ ಚೂರು ಜನರಿಗೆ ಒಂದು ವ್ಯತ್ಯಾಸ ಗೊತ್ತಿದೆ. ಅದಕ್ಕೆ ಅಷ್ಟು ಪ್ರಮಾಣದಲ್ಲಿ ಸದ್ಯದಲ್ಲಿ ಇಲ್ಲ. ನೆಲಮಂಗಲ ಇದು ಒಂಥರ ಹಳ್ಳಿ ಥರ ಇದೆ, ಇಲ್ಲಿ ಇನ್ನೂ ಕಡಿಮೆ ಇರುತ್ತೆ ಹಾಗೆ ನೋಡಿದರೆ. ಪಶ್ಚಿಮ ದೇಶದಲ್ಲಿ ಅಲ್ಲಿ ನೀರಿಗಿಂತ ಜಾಸ್ತಿ ಅದನ್ನೇ ಕುಡಿತಾರೆ. ಸೊ ಇವರಿಗೆ ಧರ್ಮದ ಸ್ಪೆಲ್ಲಿಂಗು ಕೂಡ ಗೊತ್ತಿರೋದಿಲ್ಲ. ಈ ಥರ ಜನರಿಗೂ ಕೂಡ ಚೈತನ್ಯ ಮಹಾಪ್ರಭು ಬಂದು ಅವರ ಒಂದು ಕೃಪಾ ಕೊಡ್ತಾರೆ. ಅವ್ರಿಗೆ ಒಂದು ಇರುವ ಒಂದು ಕರುಣಾದ ಒಂದು ಭಾಗ ಅವರಿಗೆ ನೀಡ್ತಾನೆ.
ಅದರಿಂದ ಏನಾಗುತ್ತಂದ್ರೆ ಇಂಥ ಜನರಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ಅವರು ಸೇರ್ಕೊತಾರೆ. ಸೇರ್ಕೊಂಡು ನಮ್ಮ ನವವಿಧ ಭಕ್ತಿ ಏನೇನಿದೆ ಅಲ್ಲ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನ. ಸೊ ಪ್ರಭುಪಾದರು ಪ್ರಚಾರ ಸೇವೆಗೆ ಏನು ಹೇಳ್ತಿದ್ದಾರೆ ಅಂದ್ರೆ, ಅಟ್ಯಾಕ್ ಇಸ್ ದ ಬೆಸ್ಟ್ ಡಿಫೆನ್ಸ್. ಅಟ್ಯಾಕ್ ಇಸ್ ದ ಬೆಸ್ಟ್ ಡಿಫೆನ್ಸ್. ಓಕೆ, ಇದು ಫಸ್ಟ್ ಟೈಮ್ ಪ್ರಭುಪಾದರು ತಮ್ಮ ಶಿಷ್ಯರನ್ನು ಅಮೆರಿಕಾದಿಂದ ಲಂಡನ್ಗೆ ಕಳಿಸ್ತಾ ಇದ್ರು. ಓಕೆ, ಪ್ರಚಾರಕ್ಕೆ ಹೋಗಿ ಅಂತ ಹೇಳಿ. ಓಕೆ, ಸೊ ಇವರು ಪಶ್ಚಿಮ ದೇಶದಲ್ಲಿ ಹುಟ್ಟು ಬೆಳೆದಿದ್ದರು. ಇವರಿಗೆ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ. ಅವಾಗಿನ ಸಮಯದ ಈಗಿನ ಸಮಯದಲ್ಲಿ ಎಲ್ಲ ನಮಗೆ ಭಾಗವತಂ ಭಗವದ್ಗೀತಾ ಪುಸ್ತಕದ ಎಲ್ಲ ಪ್ರಿಂಟಿಂಗ್ ಆಗಿ ಎಲ್ಲ ಸಿಗ್ತಾ ಇದೆ. ಆ ಸಮಯದಲ್ಲಿ ಏನೂ ಗೊತ್ತಿಲ್ಲ ಈ ಭಕ್ತರಿಗೆ. ಸೊ ಇವರು ಪ್ರಭುಪಾದಿಗೆ ಬಂದು ಏನು ಹೇಳಿದ್ರು ಅಂದರೆ, ಹೆಚ್ಚು ಕಡಿಮೆ ಆವಾಗಿನ ಕಾಲದಲ್ಲಿ ಒಂದು 6 ತಿಂಗಳು ಇದ್ರು ಅವರು ಪ್ರಭುಪಾದ ಜೊತೆ. ಪ್ರಭುಪಾದಿಗೆ ಏನು ಹೇಳಿದ್ರು ಅಂದರೆ, ಅವರು ನಾವು ನಿಮ್ಮ ಜೊತೆ ಇದ್ದಿದ್ದು ಬರೀ 6 ತಿಂಗಳು ಮಾತ್ರ. ಓಕೆ, ಸೊ 6 ತಿಂಗಳಲ್ಲಿ ನಾವು ಚೂರು ಏನೇ ಕಲ್ತಿದ್ದೀವಿ ಭಕ್ತಿ ಮಾರ್ಗದಲ್ಲಿ. ಇದನ್ನು ಬೇರೆಯವರಿಗೆ ಪ್ರಚಾರ ಮಾಡಲಿಕ್ಕೆ ಏನು ವಿಚಾರ ನಮಗೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅನ್ನೋದು ನಮಗೇನು ಗೊತ್ತಿಲ್ಲ. ಓಕೆ, ಅದು ನೀವು ಅಮೆರಿಕಾದಲ್ಲೆಲ್ಲ ನಮಗೆ ಮತ್ತೆ ದೂರ ದೇಶ ಎಲ್ಲೇ ಬ್ರಿಟಿಷ್, ಗ್ರೇಟ್ ಬ್ರಿಟನ್, ಲಂಡನಿಗೆ ಕಳಿಸ್ತಾ ಇದೆ. ಆ ಲಂಡನಿಗೆ ಇದಕ್ಕಿಂತ ಮುಂಚೆ ನಾವು ಎಲ್ಲೇ ಹೋಗೇ ಇಲ್ಲ ಅಂತ. ಸೊ ಪ್ರಭುಪಾದ ಅವಾಗ ಒಂದು ಹೇಳಿದರು. ಅವರ ಸಮಯದಲ್ಲಿ ಏನಾಯ್ತಂದರೆ, ಒಂದು ಚಾರ್ಲಿ ಚಾಪ್ಲಿನ್ ಗೊತ್ತಲ್ಲ, ಅವಾಗ ಒಂದು ಮೂವಿ ಬಂದಿತ್ತು. ಓಕೆ, ಆ ಮೂವಿಯಲ್ಲಿ ಏನಾಗುತ್ತೆ ಅಂದರೆ, ಚಾರ್ಲಿ ಚಾಪ್ಲಿನ್ ಡಾನ್ಸ್ ಮಾಡ್ತಾ ಇರ್ತಾರೆ. ಡಾನ್ಸ್ ಮಾಡ್ತಾ 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 ಏನಾಗುತ್ತೆ ಅಂದರೆ, ಅದು ಕೋಟ್ ಇರುತ್ತೆ ಹೀಗೆ, ಮತ್ತೆ ಹಿಂದ್ಗಡೆ ಹೀಗೆ ಒಂದು ಕೋಟ್. ಅದು ಕೋಟು ಹಾಗೆ ಡಾನ್ಸ್ ಮಾಡ್ತಾ ಮಾಡ್ತಾ ಅದೆಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ, ಚೂರು ಸಿಕ್ಕಾಕೊಂಡು ಹರಿಬಿಡುತ್ತೆ. ಅದು ಸ್ವಲ್ಪ ಏನೇ ಹರಿಬಿಡುತ್ತೆ ಇಷ್ಟು ಇದು ಹಿಂದ್ಗಡೆ. ಅದನ್ನ ನೋಡಿ ಸ್ವಲ್ಪ ಜನರು ಆಡಿಯನ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನ ನೋಡಿ ಸ್ಟಾರ್ಟ್ ಮಾಡ್ತಾರೆ, ಇದರ ಒಂದು ಕೋಟು ಹರಿದ್ಬಿಟ್ಟಿದೆ ಅಂತ ಹೇಳಿ. ಇವ್ರು ಚಾರ್ಲಿ ಚಾಪ್ಲಿನ್ ಏನು ಮಾಡ್ತಾರೆ ಅಂದರೆ, ಆ ಹರಿದಿದ್ದ ಕೋಟನ್ನು ಇನ್ನೂ ತುಂಬ ಜಾಸ್ತಿ ಹರಿದು ಬಿಡ್ತಾರೆ. ಇಲ್ಲಿಂದ ಹಿಡಿದು ಇಲ್ಲಿ ಮ್ಯಾಲಿನ ಮಟ್ಟ ಹರಿದು ಬಿಡ್ತಾರೆ. ಓಕೆ, ಹಾಗೆ ಇಟ್ಕೊಂಡು ಅವರೇ ಡಾನ್ಸ್ ಮಾಡ್ತಾ ಹೋಗ್ಬಿಡ್ತಾರೆ. ಓಕೆ, ಅದು ಬರ್ತಾ ಬರ್ತಾ ಅದೊಂದು ಫ್ಯಾಷನ್ ಆಗ್ಬಿಡ್ತು. ಇದ್ದಿದ್ದ ಕೋಟೆನೇ ಎಲ್ಲ ಈ ಥರ ಕಟ್ ಮಾಡ್ಕೊಂಡು ಹೋಗೋದು ಫ್ಯಾಷನ್ ಆಗ್ಬಿಡ್ತು. ಪ್ರಭುಪಾದ ಏನು ಹೇಳಿದ್ರು ಅಂದರೆ, ನಿಮಗೂ ಕೂಡ ಅಷ್ಟೇನು ಗೊತ್ತಿಲ್ಲ, ಆದರೆ ಜನರಿಗೂ ಕೂಡ ಭಕ್ತಿ ಮಾರ್ಗ ಬಗ್ಗೆ ಏನು ಗೊತ್ತಿಲ್ಲ. ನಾನು ಒಂದು ಹೇಳಿದ ಒಂದು ಮಂತ್ರ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಒಂದು ಮಂತ್ರ ಮತ್ತು ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುದ ಒಂದು ವ್ಯಕ್ತಿತ್ವ, ಪತಿತ ಪಾವನ ಹೇತು ತವ ಅವತಾರ ಮೊಸಮ ಪತಿತ ಪ್ರಭು ನಾಪೈವೆ. ಈ 2 ಮಾತುಗಳನ್ನು ನೀವು ತಿಳ್ಕೊಂಡು ನೀವೆಲ್ಲರಿಗೂ ತಿಳಿಸಿದರೆ ಇಷ್ಟೇ ಸಾಕು, ಉಳಿದಿದ್ದೆಲ್ಲ ಏನು ಆಗಬೇಕಲ್ಲ ಅದು ತಂತಾನೆ ಆಗುತ್ತೆ ಅಂತ ಹೇಳಿ ಅವರಿಗೆ ಕಳಿಸಿದ್ರು. ಆಮೇಲೆ ಅವರು ಲಂಡನ್ಗೆ ಹೋದಾಗ ಇವರೆಲ್ಲರೂ ಗೃಹಸ್ಥರು. 3 ಕಪಲ್ಸ್ ಇದ್ರು ಅವರು, 6 ಜನ. ಅವರಿಗೆ ಒಂದು ಚಿಕ್ಕ ಮಗು ಕೂಡ ಇತ್ತು. ಸೊ ಅದು ಈ ಸಮಯ ಒಂದು ಹೆಚ್ಚು ಕಡಿಮೆ ನವೆಂಬರ್ ಡಿಸೆಂಬರ್ದಲ್ಲಿ ಅವ್ರು ಹೋಗಿದ್ರು. ಸೊ ಇಲ್ಲಿ ಬಂದು ಎಷ್ಟಾಗುತ್ತೆ, ಇದು ಸುತ್ತಮುತ್ತ ಒಂದು ವಾತಾವರಣ ಹೇಗಿರುತ್ತೆ, 20 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ, 20 ಮುಟ್ಬೋದು ಇಲ್ಲಿ ಊರ ವಾತಾವರಣ. ಬೆಂಗಳೂರಲ್ಲೆಲ್ಲ ಎಷ್ಟಿದೆ, ಜಾಸ್ತಿ ಇರ್ಬೋದು, 22, 23. ಸೊ ಅಲ್ಲಿ 23, 25 ಅಂದರೆ ಅವರಿಗೆ ಬೇಸಿಗೆ ಇರ್ತಾರೆ. ಸಮ್ಮರ್ ಸೀಸನ್ ಮೀನ್ಸ್ 25, ಅವ್ರಿಗೆ ಇನ್ನೂ ಕಡಿಮೆ ಇರ್ಬೋದು ಅವರಿಗೆ 25. 30 ಅಂದರೆ ಅವ್ರಿಗೆ ಹಾಗೆ ಬರೋದಿಲ್ಲ, ಒಳಗೆ ಹೋಗ್ಬಿಡ್ತಾರೆ ಅವರು ಎಸಿಯಲ್ಲಿ. ಅವರು ಹೋದಾಗ ಅಲ್ಲಿ ಒಂದು ತಾಪಮಾನ ಬಂದು ಒಂದು ಹೆಚ್ಚು ಕಡಿಮೆ ಒಂದು 3 ಡಿಗ್ರಿ ಸೆಲ್ಸಿಯಸ್, 2 ಡಿಗ್ರಿ ಸೆಲ್ಸಿಯಸ್, 5 ಡಿಗ್ರಿ ಸೆಲ್ಸಿಯಸ್ ಈ ಥರ ಎಲ್ಲ ಇತ್ತು. ಅವರಿಗೆ ಇಡ್ಲಿಕ್ಕೆ ಎಲ್ಲ ತುಂಬ ತೊಂದರೆ ಅವರಿಗೆ. ಓಕೆ, ಮನೆ ಕೂಡ ಇರಲಿಲ್ಲ. ಶಾಕ್ ಅಂತ ಹೇಳ್ತಾರೆ. ಶಾಕ್ ಅಂದರೆ ಈಗ ರಟ್ ಇರುತ್ತಲ್ಲ, ಕಾರ್ಟನ್ ಬಾಕ್ಸ್, ಆ ಥರದಲ್ಲಿ ಬಾಕ್ಸ್ ಇದೆಯಲ್ಲ, ಭಗವದ್ಗೀತಾ ಬಾಕ್ಸ್, ಕಾಟನ್ ಏನಿರುತ್ತೆ. ಓಕೆ, ಆ ಥರ ಕಾಟನ್ ಎಲ್ಲ ತೊಗೊಂಡು ಅವರು ಹಾಗೆ ಒಂಥರ ಒಂದು ಕವರ್ ಮಾಡ್ಕೊಂಡು ಅದರಲ್ಲಿ ಇದ್ದರು. ಓಕೆ, ಅದರಲ್ಲಿ ತಮ್ಮ ಗೃಹಸ್ಥ ಜೀವನ ಒಂದು ನಡೆಸಿದರು. ಹೆಚ್ಚು ಕಡಿಮೆ 1 ತಿಂಗಳು 2 ತಿಂಗಳು ಹಾಗೆ ನಡೆಸ್ತಾ ಇದ್ರು. ಆಮೇಲೆ ಅವರು ಜಾರ್ಜ್ ಹ್ಯಾರಿಸನ್ ಅಂತಿದ್ರು. ಅವರು ಒಂದು ತುಂಬ ಒಬ್ಬರು ಫೇಮಸ್ ಮ್ಯೂಸಿಕ್ ಸ್ಟಾರ್ ಅವರು ಆಗಿನ ಕಾಲದಲ್ಲಿ. ಓಕೆ, ಅವ್ರದ್ದು ಒಂದು ಎಷ್ಟು ಇಷ್ಟ ಆಗಿತ್ತಂದರೆ, ಅವ್ರ ಬರ್ಡೇ ಟೈಮ್ದಲ್ಲಿ 7 ಟ್ರಕ್ ಗೊತ್ತಲ್ಲ ದೊಡ್ಡ 7 ಟ್ರಕ್ ಒಂದು ಬರ್ಡೇ ಗ್ರೀಟಿಂಗ್ ಕಾರ್ಡ್ಸ್ ಬರ್ತಿದ್ರು. ಅಷ್ಟು ಎಷ್ಟಾಗಿತ್ತು. ಓಕೆ, ಸೊ ಅವರಿಗೆ ಹರಿಕೃಷ್ಣ ಮಹಾಮಂತ್ರದಲ್ಲಿ ತುಂಬ ಒಂದು ಆಸಕ್ತಿ ಬೆಳೆದಿತ್ತು. ಓಕೆ, ಸೊ ಇವ್ರ ಭಕ್ತರು ತುಂಬ ದೊಡ್ಡ ಕಥೆ ಇದೆ. ಇವ್ರ ಭಕ್ತರು ಅವರಿಗೆ ಹೋಗಿ ಭೇಟಿಯಾಗಿ ಅವರಿಗೂ ಕೂಡ ಒಂದು ಭಕ್ತಿ ಮಾರ್ಗದಲ್ಲಿ ಅವರಿಗೂ ಕೂಡ ಅವ್ರಿಗೆ ಸೇರಿಸಿದ್ರು. ಇದು ಯಾಕೆ ತಿಳಿಸ್ತಾ ಇದ್ದೇನೆಂದರೆ, ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ಪ್ರಚಾರ ಮಾಡಲಿಕ್ಕೆ ತುಂಬ ಒಂದು ಜ್ಞಾನ ಆಗಿರುವ ಒಂದು ಅವಶ್ಯಕತೆ ಇಲ್ಲ. ಓಕೆ, ಪ್ರಭುಪಾದರು ಅವರು ತಮ್ಮ ಪುಸ್ತಕಗಳಲ್ಲಿ ಏನೇನು ಬರೆದಿದ್ದಾರಲ್ಲ ಅದನ್ನು ನಾವು ನಿಧಾನವಾಗಿ ಓದಿ, ಎಷ್ಟು ಓದಿರ್ತೀವಲ್ಲ ಅಷ್ಟೇ ನಾವು ಬೇರೆಯವರಿಗೆ ತಿಳಿಸ್ಬೇಕು. ಅಷ್ಟು ತಿಳಿಸಿದರೆ ಸಾಕು, ಅವರಿಗೆ ಸ್ಫೂರ್ತಿ ಬಂದೇ ಬಿಡುತ್ತೆ. ನಿಮಗೆ ನೀವು MBA ಮಾಡಿದ್ದೀರಾ, ಇಂಜಿನಿಯರಿಂಗ್ ಮಾಡಿದ್ದೀರಾ, ಇದ್ದಿದ್ರೆ 10th ಪಾಸ್ ಆಗಿದ್ದೀರಾ, 4th ಪಾಸ್ ಆಗಿದ್ದೀರಾ, ಇದರ ಒಂದು ಅವಶ್ಯಕತೆ ಬೇಡ.
ಹೇಗಂದರೆ ಅದು ಒಂದು ಸ್ವಿಚ್ ಬೋರ್ಡಲ್ಲಿ ವಯರ್ ಹೀಗೆ ಹಾಕಿ ಇನ್ನೊಂದು ಕಡೆ ಇನ್ನೊಂದು ದಂಡಿ ಇರುತ್ತಲ್ಲ, ಆ ವಯರ್ ತಗೊಂಡು ಯಾರಿಗಾದ್ರೂ ಹಚ್ಚಿದ್ರೆ ಶಾಕ್ ಹಿಡಿಯುತ್ತಾ ಇಲ್ವೋ ಅವರಿಗೆ? ಈಗ ಯಾರು ಹಿಡಿಸ್ತಾರಲ್ಲ ಅವ್ರಿಗೆ ಏನಾದ್ರು ಕ್ವಾಲಿಫಿಕೇಶನ್ ಇರುತ್ತಾ? ಇಂಜಿನಿಯರಿಂಗ್ ಮಾಡಬೇಕು, MBA ಮಾಡಬೇಕು ಆ ಥರ ಏನು ಕ್ವಾಲಿಫಿಕೇಶನ್ ಬೇಡ ಬರೀ ವಾಯರ್ ಹಾಕೋದು ಅಷ್ಟೇ ಒಂದು ಅಗತ್ಯ ಇದೆ. ಅದೇ ಥರ ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಜ್ಞಾನ ಕೊಟ್ಟಿದ್ದಾರೆ. ಹರಿಕೃಷ್ಣ ಮಹಾಮಂತ್ರದಲ್ಲಿ ಏನೇನು ಶಕ್ತಿ ಇದೆ ಅಲ್ಲ ಎಲ್ಲ ಇದೆ. ನಾವು ಬರೀ ಅದು ಒಂಚೂರು ವಾಯರ್ ತೊಗೊಂಡು ಹೀಗೆ ಜೋಡಿಸ್ಬೇಕು ಜನರಿಗೆ. ಮಾಡೋ ಕೆಲಸ ತಂತಾನೆ ಮಾಡೋದು. ಸೊ ಇದೊಂದು ವಿಚಾರ ತಿಳಿಸ್ಲಿಕ್ಕೆ ರೋಗಿ ಹೇಳಿದರು. ಯಾರಿಗೆ ಇದ್ರ ಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ಇದ್ದಿದ್ರೆ ನಾವು ನೆಕ್ಸ್ಟ್ ಮೀಟಿಂಗ್ಸ್ ಎಲ್ಲ ಇದೆ, ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಹೇಳಿ ಮಾಡಿ. ಇವಾಗ ನಾವು ಹೇಳ್ತೀವಿ ಪ್ರಭು ಅವ್ರಿಗೆ, ಇವಾಗ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಸ್ವಲ್ಪ ಜನ ಮಾಡ್ತಾ ಇರ್ತೀವಿ. ಬಟ್ ಇನ್ನು ಸ್ವಲ್ಪ ಜನ ಇವರು ಇನ್ನು ಹುಚ್ಚರ, ಅವರಿಗೆ ಮನೇಲಿ ಮಾಡೋ ಕೆಲಸ ಇಲ್ಲ, ಅದಕ್ಕೆ ಬೀದಿಲಿ ಬಂದು ಕೂತಿದ್ದಾರೆ ಅಂತ ಆ ಥರ ಒಂದು ಮಾತಾಡ್ತಾರೆ. ಆಮೇಲೆ ಕೊನೆಗೆ ಏನು ಹೇಳ್ತಾರೆ, ಕರೆಕ್ಟ್ ಇದು ಇನ್ನು ಬೇರೆ ದೇವ್ರನ್ನ ನೆನೆಸ್ಕೋಬಾರ್ದ, ಇವ್ರು ಹೇಳೋ ಪ್ರಕಾರ ಬೇರೆ ದೇವ್ರನ್ನ ನೆನೆಸ್ಕೋಬಾರ್ದ, ಕೃಷ್ಣನೇ ಯಾಕೆ ನೆನೆಸ್ಕೋಬೇಕು, ಆಂಜನೇಯ ಎಲ್ಲ ಈಶ್ವರ ಇಲ್ವಾ, ಇವ್ರು ಯಾಕೆ ಇದನ್ನ ಮಾತ್ರ ಒತ್ತಿ ಯಾಕೆ ಹೇಳ್ತಾರೆ ಅಂದರೆ ಪ್ರೆಷರ್ ಮಾಡಿ ಯಾಕೆ ಹೇಳ್ತಾರೆ, ಆ ಪಾಯಿಂಟಲ್ಲಿ ತುಂಬ ಜನ ಮಾತಾಡ್ತಾರೆ. ಪ್ರಶ್ನೆ ಏನಿದೆ, ಈ ಥರ ಏನು ಉತ್ತರ ಕೊಡಬೇಕಾ? ಇದೆ ಆ ಸಂದರ್ಭದಲ್ಲಿ ಏನಕ್ಕೆ ಆ ಥರ ಅಂದರೆ ಇದನ್ನ ನಾವು ಯಾಕೆ ಪ್ರೆಷರ್ ಹಾಕಿ ಹೇಳ್ಬೇಕಾ, ಪ್ರೆಷರ್ ಹಾಕಿದ್ರೆ ಹೇಳ್ಬೇಕಾ? ಇನ್ ದ ಸೆನ್ಸ್ ಕೃಷ್ಣನ್ನೇ ಯಾಕೆ ಇದು ಬೇರೆ ದೇವ್ರನ್ನ ಯಾಕೆ ನಾವು ಮಂತ್ರ ಮಾಡಬಾರ್ದು, ಕೃಷ್ಣನ ಮಂತ್ರನೇ ಯಾಕೆ ಮಾಡಬೇಕು? ಎಲ್ಲರೂ ಒಂದು ಬದ್ಧ ಜೀವಾತ್ಮ ಆಗಿರ್ಬೋದು, ಭಕ್ತರ ಒಂದು ಸಾಧಕರ ಒಂದು ಜೀವನದಲ್ಲಿ ಆಗಿರ್ಬೋದು, ಎಲ್ಲರ ಹೃದಯದಲ್ಲಿ ಭಗವಂತನ ಕಡೆ ತುಂಬಾ ದ್ವೇಷ ಇದೆ. ಆ ದ್ವೇಷ ಈ ತರ ಹೊರಗೆ ಬರ್ತಾ ಇದೆ ಅಷ್ಟೇ, ಮತ್ತೇನೆ. ಆದ್ರೆ ಬೆಂಕಿಗೆ ಒಂದ್ಸ ಅವರು ಮುಟ್ಟಿದ್ದಾರೆ, ದ್ವೇಷ ಭಾವನೆಯನ್ನು ಮುಟ್ಟಿರ್ಬೋದು, ಯಾವುದೇ ಭಾವನೆಯನ್ನು ಮುಟ್ಟಿದ್ದಾರೆ, ಆ ಬೆಂಕಿಯ ಒಂದು ಪ್ರಭಾವ ಆಗೇ ಆಗುತ್ತೆ. ಸೊ ನಮ್ದು ಒಂದು ಯಾವ ಕಾರ್ಯಕ್ಕೆ ಹೋಗಿದ್ವಲ್ಲ ಅದಂತರೂ ಮುಗಿದೋಯ್ತು. ಅವ್ರಿಗೆ ಏನೋ ಒಂದು ಸ್ಮರಣೆ ಆಗಬೇಕಿತ್ತು ಭಗವಂತನ ಬಗ್ಗೆ, ಅದಷ್ಟಂತೂ ಆಯ್ತು. ಓದಿದೆಲ್ಲ ಹೇಗಾಗಬೇಕು ಅಂತಾನೆ ಆಗ್ತಾ ಹೋಗುತ್ತೆ. ಸೊ ಪ್ರಚಾರ ಸೇವೆಯಲ್ಲಿ ಹೇಗಂದ್ರೆ ನಮ್ಮ ಒಂದು ಕರ್ತವ್ಯ ನಾವು ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಜನರಿಗೆ ಪ್ರೇರಣೆ ಸಿಗುತ್ತೆ, ಸ್ವಲ್ಪ ಜನರಿಗೆ ಏನಾದ್ರು ಒಂದು ದ್ವೇಷ ಭಾವನೆ ಬರುತ್ತೆ, ಸ್ವಲ್ಪ ಜನರು ಹಾಗೆ ನಮಗೆ ನೋಡಿ ದೂರ ಓಡೋಗ್ಬಿಡ್ತಾರೆ. ಇದೆಲ್ಲ ಅವು ಒಂದು ಇಟ್ಕೊಂಡು ಹೋಗಿ ಹಾಗೆ ಆಗುತ್ತೆ ಅಂತ. ಸೊ ನಮ್ಗೆ ಒಂದು ಕೊಟ್ಟಿದ್ದ ಒಂದು ಸೇವೆ, ನಮ್ಮ ಗುರುಮಹಾರಾಜ್ ಆಗಿರಲಿ, ಪ್ರಭುಪಾದ ಆಗಿರಲಿ, ಕೊಟ್ಟಿದ್ದ ಒಂದು ಸೇವೆ, ಅದು ನಾವು ಹಾಗೆ ಇಟ್ಕೊಂಡು ನಡೀತಾ ಇದೆ. ಇದು ಆಧ್ಯಾತ್ಮಿಕ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ ಕೂಡ ಹಾಗೆ ಇರುತ್ತೆ ಎಲ್ಲರ ಪರಿಸ್ಥಿತಿ. ಯಾರಾದರೂ ಇಂಜಿನಿಯರ್ ಆಗ್ತಾರೆ ಅಂದರೆ ಅವ್ರು ಕೇಳ್ತಾರೆ ಜನರು, ನೀವು ಇಂಜಿನಿಯರ್ ಯಾಕೆ ಆಗ್ತಾ ಇದ್ದೀರಾ, ಡಾಕ್ಟರ್ ಆಗಿ ಅಂತ. ಯಾರು ಡಾಕ್ಟರ್ ಆಗಿರ್ತಾರೋ ಅವ್ರಿಗೆ ಹೇಳ್ತಾರೆ, ನೀವು ಡಾಕ್ಟರ್ ಯಾಕೆ ಆಗ್ತದೆ, ನೀವು ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾಗಿತ್ತು, ಅಮೆರಿಕ ಹೋಗಬೇಕಾಗಿತ್ತು, ಇಲ್ಲೇ ಕೊಡ್ಕೊಂಡಿರ್ತಾರೆ. ಅಮೆರಿಕ ಹೋದರೆ ಮತ್ತೆ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ವಾಪಸ್ ಬನ್ನಿ, ಈ ಹಬ್ಬ ಇದೆ, ಆ ಹಬ್ಬ ಇದೆ, ಮನೆಯಲ್ಲಿ ಈ ಕೋರ್ಟ್ ಕೇಸ್ ನಡೀತಾ ಇದೆ, ಅಲ್ಲಿಂದ ಬನ್ನಿ ಇಲ್ಲಿ ನನ್ನ ನಡೆಸಿ ಅಂತ. ಸೊ ಒಂದು ಈ ಥರದ ಒತ್ತಾಯ ಎಲ್ಲ ಕಡೆ ಇದೆ, ಭೌತಿಕ ಜೀವನದಲ್ಲಿ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನದಲ್ಲಿ ಹಾಗೆ. ಸೊ ನಮಗೆ ಸಂಬಂಧಪಟ್ಟಿರೋ ಒಂದು ಕರ್ತವ್ಯ ನಾವು ಹೀಗೆ ಇಟ್ಕೊಂಡು ಹಾಗೆ ನಡೀತಾ ಇದೆ. ಎಷ್ಟು ಹಾಗೆ ನಡೆಸ್ತಾ ಇಲ್ಲ, ಅದ್ರ ಪ್ರಕಾರ ನಮಗೆ ಭಗವಂತನ ಕಡೆ ಇರುವ ಒಂದು ಸ್ಮರಣೆ, ಒಂದು ವಿಶ್ವಾಸ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇಳ್ತಾ ಇರಬೇಕು, ಎಷ್ಟು ಅವಕಾಶ ಸಿಗೋದಿಲ್ಲ. ಪ್ರಭು, ಇವಾಗ ನಾವು ಭಗವದ್ಗೀತೆನ ನಾವು ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ನಾವು ಫಸ್ಟ್ ಭಗವದ್ಗೀತೆನ ಇದ್ದ ತಕ್ಷಣ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳು ನಮಗೆ ಕೇಳ್ತಾರೆ. ಈ ಭಗವದ್ಗೀತೆ ಒಳಗಿನ ಅರ್ಥಗಳನ್ನ ನಾವು ಹೇಳಿದ್ರೆ ಅವರು ಅರ್ಥ ಆಗಲ್ಲ. ಕೆಲವೊಬ್ರು ಅದ್ರ ಬಗ್ಗೆನೇ ಏನೇನು ವಿಶ್ಲೇಷಣೆ ಅವರೇ ಹೇಳ್ತಾ ಹೋಗ್ತಾರೆ. ಅದೇ ಇವಾಗ ಮಾತಾಜಿ ಹೇಳ್ತಿರಲ್ಲ, ಕೃಷ್ಣನೇ ಯಾಕೆ ಇದು ಮಾಡ್ತೀರಾ, ಬೇರೆ ಎಲ್ಲ ದೇವರುಗಳಿದ್ದಾರೆ ಹಾಗೆ ಹೀಗೆ ಅಂತ. ಇವಾಗ ಅವ್ರನ್ನ ಮನವೊಲಿಸೋದು ಹೇಗೆ ಅನ್ನೋದು ನಮಗೂ ಒಂದು ಪ್ರಶ್ನೆ ಉಳಿಯುತ್ತೆ ಪ್ರಭು. ಅದನ್ನೇ ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ಒಂದೇನಂದ್ರೆ, ನಾವು ನಮ್ಮ ಸಾಧನ ಹೇಗೆ ಒಂದು ತೀವ್ರತೆಯಿಂದ ಹೇಗೆ ಮಾಡ್ತೀವಲ್ಲ, ಅದರ ಪ್ರಕಾರ ನಮಗೆ ಭಗವಂತನ ಕಡೆ ಇರುವ ಶ್ರದ್ಧೆ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಹೇಳುವ ಮಾತಿಗೆ ಒಂದು ಪ್ರಭಾವ ಬಂದೇ ಬರುತ್ತೆ. ಫಸ್ಟ್ ನಾವು ಮಾಡುವ ಒಂದು ಸಾಧನೆಯ ಒಂದು ತೀವ್ರತೆ ಇರಬೇಕು ಅದರಲ್ಲಿ. ಅದು ಹಾಗೆ ಒಂದು ಮನಸ್ಸಿಗೆ ಬಂದಂಗೆ ಮಾಡಬಾರ್ದು. ಅದು ಹೇಗೆ ಮಾಡಬೇಕು ಅದನ್ನೆಲ್ಲ ಒಂದು ವಿಚಾರ ರೋಗಿ ಜೊತೆ ಎಲ್ಲ ಮಾತಾಡುವ ಒಂದು ಪ್ಲ್ಯಾನ್ ಇದೆ. ಅದ್ರ ಬಗ್ಗೆ ನಿಮಗೂ ಕೂಡ ಅವರು ತಿಳಿಸ್ಕೊಡ್ತಾರೆ. ಅದ್ರ ಸಾಧನೆ ಒಂದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಲಿ, ಪ್ರಚಾರ ಅಂತೂ ಹಾಗೆ ನಡೆಸ್ತಾ ಇರೋ ಸರಿ ಅಲ್ಲ. ನಮ್ಮ ಶರೀರದಲ್ಲಿ ಏನೇ ನಡೀತಾ ಇದೆ ನಮಗೇನೂ ಗೊತ್ತಿಲ್ಲ, ಆದರೆ ಊಟ ಮಾಡ್ತೀವಲ್ವ. ಸೊ ಅದೇ ಥರ ನಮ್ಮ ಭಕ್ತಿ ಜೀವನದಲ್ಲಿ ಏನು ನಡೀತಾ ಇದೆ ಸದ್ಯದಲ್ಲಿ ನಮಗೆ ಗೊತ್ತಿಲ್ಲ, ಆದರೂ ಹಾಗೆ ಪ್ರಚಾರದ ಒಂದು ಸೇವೆ ನಡೆಸ್ತಾ ಇರೋದು.
ಪ್ರಸಾದ ಸೇವೆ ಅಂದರೆ ಮಾತ್ರ ಕ್ಲಾಸ್ ಕೊಡೋದು ಒಂದು ಮಾತ್ರ ಅಲ್ಲ. ಅಂದರೆ ನಮ್ಮ ಒಂದು ಚೇತನೆಯಲ್ಲಿ ಅದೊಂದು ಒಂದು ಆಸೆ ಇರಬೇಕು ಅದರಲ್ಲಿ. ಯಾರಾದರೂ ಒಂದು ಪೂಜಾರಿ ಸೇವೆ ಮಾಡ್ತಾ ಇರ್ಬೋದು. ಆ ಪೂಜಾರಿ ಸೇವೆ ಮಾಡುವಾಗ ಕೂಡ ಭಗವಂತನ ಸೌಂದರ್ಯ ಇವತ್ತು ಈ ಥರ ಇರಲಿ, ಆ ಥರ ಇರಲಿ, ಈ ಸೌಂದರ್ಯತೆ ನೋಡಿ ಜನರಿಗೆ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ಸ್ಫೂರ್ತಿ ಸಿಗುತ್ತೆ, ಈ ವಿಚಾರದಿಂದ ಮಾಡುವ ಒಂದು ಸೇವೆ ಕೂಡ ಒಂದು ಪ್ರಚಾರನೆ. ಯಾರಾದರೂ ಅಡುಗೆ ಮಾಡ್ತಾ ಇರ್ಬೋದು ಭಗವಂತನಿಗೆ, ಜಾಸ್ತಿ ನೀವು ಯಾರಾದರೂ ಒಂದು ಅಡುಗೆ ಮಾಡ್ತಾ ಇರ್ಬೋದು. ಅಡುಗೆ ಮಾಡುವಾಗ ಕೂಡ ಅವರಿಗೆ ಅವ್ರ ಚೇತನೆಯಲ್ಲಿ ಇದೇ ವಿಚಾರ ಇರ್ಬೋದು, ಈ ಥರ ಆಗಬೇಕು, ಈ ಥರ ಆಗಬೇಕು ಅಂತ ಹೇಳಿ ಆ ಥರ ಇಟ್ಕೊಂಡು ನಡೀತಾ ಇದ್ದಾರೆ. ಅದು ಪ್ರಚಾರ. ಹೊಸತನವನ್ನು ಕಾಣ್ತಾ ಹೋದಾಗೆಲ್ಲ ನಮ್ಮಲ್ಲಿ ಒಂದು ಬೇರೆ ಬೇರೆ ರೂಪಗಳನ್ನು ನಾವು ಹೊಂದಿದ್ದೀವಿ ಅಂತ. ಅದು ಶಾಸ್ತ್ರದ ಪ್ರಕಾರ ಇರಬೇಕು. ಧರ್ಮ ಮತ್ತೆ ಇದನ್ನ ಬಿಟ್ಟು ಹೋಗ್ಬಿಡುದು, ಅದರ ಮೂಲಕನೇ ಅದು ಮುಂದೆ ಸಾಗಬೇಕು. ಆಯ್ತು, ಸರಿ. ಬೇರೆ ಏನಾದರೂ ಜಪದ ಬಗ್ಗೆ, ಭಗವಂತನ ಹೇಗೆ ಜಪ ಮಾಡಬೇಕು ಅನ್ನೋದೇನಾದರೂ ಪ್ರಶ್ನೆ ಏನಾದರೂ ಇದೆಯಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ. ಓಕೆ, ಈಗ ಸ್ವಲ್ಪ ಮೀಟಿಂಗ್ ಬದಲಾವಣೆ ಆಗುತ್ತೆ. ಲೀಡರ್ಸ್ಗಳು ಮಾತ್ರ 16 ಮೇಲೆ ಯಾರು ಜಪ ಮಾಡ್ತಾ ಇದ್ದಾರೆ, ಸೊ ಯಾರ ಲೀಡರ್ ಅಂತ ಒಂದು ಗ್ರೂಪ್ ಇದೆ, ಅದರಲ್ಲಿ ಇರೋರು ಮಾತ್ರ ಬಿಡ್ತಾರೆ. ಮಿಕ್ತವರೆಲ್ಲ ನೀವು ನಿಮ್ಮ ಸೆಲೆಯಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್. ಯಾಕಂದರೆ ಇವ್ರಿಗೆ ಸ್ಪೆಷಲ್ ಇನ್ನು ಬಂದು ಇನ್ನೂ ಕ್ಲಾಸನ್ನು ಫುಲ್ ಡೀಪಾಗಿ ಹೋಗುತ್ತೆ. ಓಕೆ, ಅವ್ರು ಮಾತ್ರ ಮುಂದೆ ಬರ್ತಾರೆ. ಸೊ ಈ ರೀತಿ ಇರುತ್ತೆ. ಯಾಕಂದರೆ ನಮ್ಮ ನೆಲಮಂಗಲದಲ್ಲಿ ಇನ್ನೂ ಸಹ ನಾವೇನು ಮಾಡಬೇಕು, ಇನ್ನೂ ಹೇಗೆ